ಇದು ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಅವರ ಕನಸು. ಒಂದು 25 ವರ್ಷದಿಂದನೇ ಅವ್ರು ಕನಸು ಕಾಣ್ತಾಯಿದ್ರು. ಬೆಳೆಗಾರರಿಂದ ಬಳಕೆದಾರರಿಗೆ ನೇರವಾಗಿ ತಲುಪಬೇಕು ನಮ್ಮ ಬೆಳೆಗಳು ಅನ್ನೋದು. ಆ ದಿಕ್ಕಲ್ಲಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಇದನ್ನು ಕೆಲಸ ಮಾಡಬೇಕು ಅಂತ ಸುಮಾರು ನಮ್ಮದು ಅಂತ ಬ್ರ್ಯಾಂಡ್ ಮಾಡಿ ನಂಜುಂಡಸ್ವಾಮಿಯವರೇ ಒಂದು 25 ವರ್ಷದಿಂದನೇ ಪ್ರಯತ್ನ ಪಟ್ಟರು. ಅದು ಸಾಧ್ಯ ಆಗಲಿಲ್ಲ. ಈಗ ಅವ್ರ ಮಗಳೇ ಬರಬೇಕಾಯ್ತು. ಚುಕ್ಕಿ ನಂಜುಂಡಸ್ವಾಮಿಯವರು ಈ ಕಾರ್ಯಕ್ರಮವನ್ನು ಮಾಡ್ತಾವ್ರೆ. ಈಗಾಗಲೇ 2 ಸಂತೆಗಳು ಬೆಂಗಳೂರಿನಲ್ಲಿ ಮಾರ್ಕೆಟ್ ನಡೀತಾ ಇದೆ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ನೇರ ಮಾರುಕಟ್ಟೆ. ಜೊತೆಗೆ ಏನು ಅಂದರೆ ವಿಷಮುಕ್ತ ಆಹಾರ ಕೊಡೋದು ನಮ್ಮ ಜವಾಬ್ದಾರಿ, ರೈತರ ಆರ್ಥಿಕ ಭದ್ರತೆಯನ್ನು ನೋಡ್ಕೊಳ್ಳೋದು ಬಳಕೆದಾರರ ಜವಾಬ್ದಾರಿ ಅನ್ನೋ ಕಾನ್ಸೆಪ್ಟಲ್ಲಿ ನಮ್ಮದೇ ಆದ ಬೆಲೆ ನಿಗದಿ ಮಾಡಿ ನಮ್ಮದೇ ಆದ ಉತ್ಪನ್ನವನ್ನು ನಾವು ನೈಸರ್ಗಿಕವಾಗಿ ಬೆಳ್ಕೊಂಡೋಗಿ ಅಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಸುಮಾರು ಆಗಲೇ 1 ವರ್ಷದ ಮೇಲೆ ಒಂದು 5 ವಾರ ಏನೋ ಆಯಿತು. ಈಗ 3 ತಿಂಗಳಲ್ಲಿ ಇನ್ನೂ ಒಂದು 10 ಸಂತೆ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀವಿ. ಆ ದಿಕ್ಕಲ್ಲಿ ರೈತರು ನಮಗೆ ನೈಸರ್ಗಿಕವಾಗಿ ಯಾರು ಬೆಳ್ಕೊಂಬತ್ತಾರೆ ಅವ್ರಿಗೆಲ್ಲರಿಗೂ ಮಾರ್ಕೆಟನ್ನು ಒದಗಿಸೋದು ರೈತ ಸಂಘದ ಜವಾಬ್ದಾರಿ. ಆ ದಿಕ್ಕಲ್ಲಿ ನಾವು ಈಗ ಚಿಂಚುಂಗಿರಿನಲ್ಲಿ ಅನಂತರಾಮ್ ಅವರು ಹಾಗೂ ಪುಷ್ಪಗಿರಿ ಇದರಲ್ಲಿ 1-2 ಟ್ರೈನಿಂಗ್ ಆಗಿ ಸಾವಿರಾರು ಜನಕ್ಕೆ ಒಂದು ಟ್ರೈನಿಂಗ್ ಆಗಿದೆ ನೈಸರ್ಗಿಕವಾಗಿ ಬೆಳೆಯೋಕ್ಕೆ. ಅದೇ ದಿಕ್ಕಲ್ಲಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳ್ಕೊಂಡು ಬಂದರೆ ಅವ್ರಿಗೆ ಮಾರುಕಟ್ಟೆ ಒದಗಿಸೋ ಜವಾಬ್ದಾರಿನ ರೈತ ಸಂಘಟನೆ ತಗೋತದೆ. ಆದರೆ ಪ್ರಾಮಾಣಿಕವಾಗಿರಬೇಕು, ಸತ್ಯವಾಗಿ ಅದು ನೈಸರ್ಗಿಕವಾಗಿ ಇರಬೇಕು. ಅಂಥವ್ರಿಗೆ ಮಾತ್ರ ನಮ್ಮಲ್ಲಿ ಅವಕಾಶ. ತಳುಕು ಬಳಕಲವ್ರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಇದು ಮೊದಲೇ ನಾವು ನಿಗದಿ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ 1-2 ಕೋರ್ ಕಮಿಟಿ ಇವೆ. ಅವೆಲ್ಲ ಇನ್ಫೆಕ್ಷನ್ ಮಾಡಿ ಅವೆಲ್ಲನೂ ಪರಿಶೀಲನೆ ಮಾಡಿ ಆಮೇಲೆ ಮಾತ್ರ ಅಲ್ಲಿ ಮಾರ್ಕೆಟ್ಗೆ ಅವಕಾಶ ಕೊಡ್ತೀವಿ. ಈ ದಿಕ್ಕಲ್ಲಿ ಬಳಕೆದಾರರಿಗೂ ನಂಬಿಕೆ ಬಂದು ಬೆಂಗಳೂರಿನ ನಾಗರಿಕರು ಅತಿ ಹೆಚ್ಚು ಜಾಗದಲ್ಲಿ ನಮಗೆ ಸಂತೆಗಳನ್ನ ಮಾಡಿ ಮಾರ್ಕೆಟ್ ಮಾಡಿ ರೈತ ಸಂಘಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಕೇಳ್ಕೊತಾವ್ರೆ. ನಾವು ಆ ದಿಕ್ಕಲ್ಲಿ ಕೆಲಸ ಮಾಡೋಣ. ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಈಗ ರಾಜರಾಜೇಶ್ವರಿ ನಗರದಲ್ಲಿ 1, ರಾಗಿ ಕಣದಲ್ಲಿ 1 ನಡೀತಾ ಇದೆ. ಈಗ ಸದ್ಯದಲ್ಲೇ ವಿಜಯನಗರ 1 ಮತ್ತು ಕುಂಬ್ಳಗೂಡಲ್ಲಿ 1 ನಡೀತಾ ಸ್ಟಾರ್ಟ್ ಆಗುತ್ತೆ. HSR ಲೇಔಟು ಇನ್ನೂ 2 ತಿಂಗಳು ಬೇಕಾಗುತ್ತೆ. ರಾಗಿ ಕಣ ಅಂತ ಕನಪುರ ರೋಡಲ್ಲಿ ಶನಿವಾರ ಭಾನುವಾರ ನಡೀತಾ ಇದೆ. ಈಗ